ಚಾಮರಾಜಪೇಟೆಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಯಾವ ರೀತಿ ಅಧ್ವಾನ ಎದ್ದಿದೆ ಅನ್ನೋ ವಿಚಾರ ರಿಪಬ್ಲಿಕ್ ಕನ್ನಡ ಡಿಟೇಲ್ ಆಗಿ ವರದಿ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಇದೀಗ ಜಿಬಿಎ ಎಚ್ಚೆತ್ತುಕೊಂಡಿದೆ. ಗಬ್ಬೆದ್ದು ನಾರ್ತಾ ಇರುವ ಇಂದಿರಾ ಕ್ಯಾಂಟೀನ್ಗೆ ಶೀಘ್ರ ಕಾಯಕಲ್ಪ ಕೊಡ್ತೀವಿ ಅಂತ ಜಿಬಿಎ ಅಧಿಕಾರಿಗಳು ಹೇಳಿದ್ದಾರೆ. ಸಚಿವ ಜಮೀರ್ ಅಹಮದ್ ಪ್ರತಿನಿಧಿಸೋ ಕ್ಷೇತ್ರದ ಇಂದಿರಾ ಕ್ಯಾಂಟೀನ್ ಅದು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸ್ಟೋರಿ ಮಾಡಿತ್ತು. ಪಶು ಆಸ್ಪತ್ರೆ ಆವರಣದ ಕ್ಯಾಂಟೀನ್ಗೆ ಒಂದು ಬಾಗಿಲು ಕೂಡ ಇಲ್ಲ, ಕುಡಿಯೋ ನೀರಿನ ಯಂತ್ರದ ವ್ಯವಸ್ಥೆನೂ ಇಲ್ಲ. ಅಷ್ಟು ಗಬ್ಬು ಗಲೀಜಾಗಿ, ಅಂದ್ರೆ ಜನರ ಹಣವನ್ನ, ಸರ್ಕಾರದ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡ್ತಾ ಇದ್ದಾರೆ ನೋಡಿ, ಇವರ ಬೇಜವಾಬ್ದಾರಿ ನೋಡಿ ಅಂತ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿತ್ತು. ಇದೀಗ ಜಿಬಿಎ ಅಧಿಕಾರಿಗಳು ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಮಹೇಶ್ವರ ರಾವ್ ಹೇಳಿದ್ದಾರೆ, ಅಲ್ಲಿ ನಾವು ಸೂಕ್ತ ವ್ಯವಸ್ಥೆ ಮಾಡ್ತೀವಿ, ಅದನ್ನ ಅಲ್ಲಿ ಕೊಳೆ ಎಲ್ಲ ಕ್ಲೀನ್ ಮಾಡ್ತೀವಿ ಅದನ್ನ ಅಂತ. ಏನೇನು ಅಗತ್ಯ ವ್ಯವಸ್ಥೆಗಳು ಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರವಾಗಿ ಕಾಯಕಲ್ಪ ನೋಡಿ, ಅದು ಹಿಂದಿನ ನೋಡಿ, ಶೀಘ್ರವಾಗಿ ಕಾಯಕಲ್ಪ ಕಲ್ಪಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನ ಡೆಫಿನೆಟ್ಲಿ ಸ್ಟೋರಿನ ಫಾಲೋ ಅಪ್ ಮಾಡ್ತೀವಿ. ಅವರು ಹೇಳಿದ ಕೆಲಸನ ಮಾಡ್ತಾರ ಅಧಿಕಾರಿಗಳು ಅನ್ನೋದನ್ನು ಕೂಡ ಕಾದು ನೋಡೋಣ. ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಇದಕ್ಕೆ ಕಾಯಕಲ್ಪ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಚಾಮರಾಜಪೇಟೆಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಯಾವ ರೀತಿ ಅಧ್ವಾನ ಎದ್ದಿದೆ ಅನ್ನೋ ವಿಚಾರ ರಿಪಬ್ಲಿಕ್ ಕನ್ನಡ ಡಿಟೇಲ್ ಆಗಿ ವರದಿ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಇದೀಗ ಜಿಬಿಎ ಎಚ್ಚೆತ್ತುಕೊಂಡಿದೆ. ಗಬ್ಬೆದ್ದು ನಾರ್ತಾ ಇರುವ ಇಂದಿರಾ ಕ್ಯಾಂಟೀನ್ಗೆ ಶೀಘ್ರ ಕಾಯಕಲ್ಪ ಕೊಡ್ತೀವಿ ಅಂತ ಜಿಬಿಎ ಅಧಿಕಾರಿಗಳು ಹೇಳಿದ್ದಾರೆ. ಸಚಿವ ಜಮೀರ್ ಅಹಮದ್ ಪ್ರತಿನಿಧಿಸೋ ಕ್ಷೇತ್ರದ ಇಂದಿರಾ ಕ್ಯಾಂಟೀನ್ ಅದು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸ್ಟೋರಿ ಮಾಡಿತ್ತು. ಪಶು ಆಸ್ಪತ್ರೆ ಆವರಣದ ಕ್ಯಾಂಟೀನ್ಗೆ ಒಂದು ಬಾಗಿಲು ಕೂಡ ಇಲ್ಲ, ಕುಡಿಯೋ ನೀರಿನ ಯಂತ್ರದ ವ್ಯವಸ್ಥೆನೂ ಇಲ್ಲ. ಅಷ್ಟು ಗಬ್ಬು ಗಲೀಜಾಗಿ, ಅಂದ್ರೆ ಜನರ ಹಣವನ್ನ, ಸರ್ಕಾರದ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡ್ತಾ ಇದ್ದಾರೆ ನೋಡಿ, ಇವರ ಬೇಜವಾಬ್ದಾರಿ ನೋಡಿ ಅಂತ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿತ್ತು. ಇದೀಗ ಜಿಬಿಎ ಅಧಿಕಾರಿಗಳು ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಮಹೇಶ್ವರ ರಾವ್ ಹೇಳಿದ್ದಾರೆ, ಅಲ್ಲಿ ನಾವು ಸೂಕ್ತ ವ್ಯವಸ್ಥೆ ಮಾಡ್ತೀವಿ, ಅದನ್ನ ಅಲ್ಲಿ ಕೊಳೆ ಎಲ್ಲ ಕ್ಲೀನ್ ಮಾಡ್ತೀವಿ ಅದನ್ನ ಅಂತ. ಏನೇನು ಅಗತ್ಯ ವ್ಯವಸ್ಥೆಗಳು ಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರವಾಗಿ ಕಾಯಕಲ್ಪ ನೋಡಿ, ಅದು ಹಿಂದಿನ ನೋಡಿ, ಶೀಘ್ರವಾಗಿ ಕಾಯಕಲ್ಪ ಕಲ್ಪಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನ ಡೆಫಿನೆಟ್ಲಿ ಸ್ಟೋರಿನ ಫಾಲೋ ಅಪ್ ಮಾಡ್ತೀವಿ. ಅವರು ಹೇಳಿದ ಕೆಲಸನ ಮಾಡ್ತಾರ ಅಧಿಕಾರಿಗಳು ಅನ್ನೋದನ್ನು ಕೂಡ ಕಾದು ನೋಡೋಣ. ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಇದಕ್ಕೆ ಕಾಯಕಲ್ಪ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಚಾಮರಾಜಪೇಟೆಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಯಾವ ರೀತಿ ಅಧ್ವಾನ ಎದ್ದಿದೆ ಅನ್ನೋ ವಿಚಾರ ರಿಪಬ್ಲಿಕ್ ಕನ್ನಡ ಡಿಟೇಲ್ ಆಗಿ ವರದಿ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಇದೀಗ ಜಿಬಿಎ ಎಚ್ಚೆತ್ತುಕೊಂಡಿದೆ. ಗಬ್ಬೆದ್ದು ನಾರ್ತಾ ಇರುವ ಇಂದಿರಾ ಕ್ಯಾಂಟೀನ್ಗೆ ಶೀಘ್ರ ಕಾಯಕಲ್ಪ ಕೊಡ್ತೀವಿ ಅಂತ ಜಿಬಿಎ ಅಧಿಕಾರಿಗಳು ಹೇಳಿದ್ದಾರೆ. ಸಚಿವ ಜಮೀರ್ ಅಹಮದ್ ಪ್ರತಿನಿಧಿಸೋ ಕ್ಷೇತ್ರದ ಇಂದಿರಾ ಕ್ಯಾಂಟೀನ್ ಅದು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸ್ಟೋರಿ ಮಾಡಿತ್ತು. ಪಶು ಆಸ್ಪತ್ರೆ ಆವರಣದ ಕ್ಯಾಂಟೀನ್ಗೆ ಒಂದು ಬಾಗಿಲು ಕೂಡ ಇಲ್ಲ, ಕುಡಿಯೋ ನೀರಿನ ಯಂತ್ರದ ವ್ಯವಸ್ಥೆನೂ ಇಲ್ಲ. ಅಷ್ಟು ಗಬ್ಬು ಗಲೀಜಾಗಿ, ಅಂದ್ರೆ ಜನರ ಹಣವನ್ನ, ಸರ್ಕಾರದ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡ್ತಾ ಇದ್ದಾರೆ ನೋಡಿ, ಇವರ ಬೇಜವಾಬ್ದಾರಿ ನೋಡಿ ಅಂತ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿತ್ತು. ಇದೀಗ ಜಿಬಿಎ ಅಧಿಕಾರಿಗಳು ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಮಹೇಶ್ವರ ರಾವ್ ಹೇಳಿದ್ದಾರೆ, ಅಲ್ಲಿ ನಾವು ಸೂಕ್ತ ವ್ಯವಸ್ಥೆ ಮಾಡ್ತೀವಿ, ಅದನ್ನ ಅಲ್ಲಿ ಕೊಳೆ ಎಲ್ಲ ಕ್ಲೀನ್ ಮಾಡ್ತೀವಿ ಅದನ್ನ ಅಂತ. ಏನೇನು ಅಗತ್ಯ ವ್ಯವಸ್ಥೆಗಳು ಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರವಾಗಿ ಕಾಯಕಲ್ಪ ನೋಡಿ, ಅದು ಹಿಂದಿನ ನೋಡಿ, ಶೀಘ್ರವಾಗಿ ಕಾಯಕಲ್ಪ ಕಲ್ಪಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನ ಡೆಫಿನೆಟ್ಲಿ ಸ್ಟೋರಿನ ಫಾಲೋ ಅಪ್ ಮಾಡ್ತೀವಿ. ಅವರು ಹೇಳಿದ ಕೆಲಸನ ಮಾಡ್ತಾರ ಅಧಿಕಾರಿಗಳು ಅನ್ನೋದನ್ನು ಕೂಡ ಕಾದು ನೋಡೋಣ. ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಇದಕ್ಕೆ ಕಾಯಕಲ್ಪ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಚಾಮರಾಜಪೇಟೆಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಯಾವ ರೀತಿ ಅಧ್ವಾನ ಎದ್ದಿದೆ ಅನ್ನೋ ವಿಚಾರ ರಿಪಬ್ಲಿಕ್ ಕನ್ನಡ ಡಿಟೇಲ್ ಆಗಿ ವರದಿ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಇದೀಗ ಜಿಬಿಎ ಎಚ್ಚೆತ್ತುಕೊಂಡಿದೆ. ಗಬ್ಬೆದ್ದು ನಾರ್ತಾ ಇರುವ ಇಂದಿರಾ ಕ್ಯಾಂಟೀನ್ಗೆ ಶೀಘ್ರ ಕಾಯಕಲ್ಪ ಕೊಡ್ತೀವಿ ಅಂತ
ಜಿಪಿ ಅಧಿಕಾರಿಗಳು ಹೇಳಿದ್ದಾರೆ. ಸಚಿವ ಜಮೀರ್ ಅಹಮದ್ ಪ್ರತಿನಿಧಿಸೋ ಕ್ಷೇತ್ರದ ಇಂದಿರಾ ಕ್ಯಾಂಟೀನ್ ಅದು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸ್ಟೋರಿ ಮಾಡಿತ್ತು. ಪಶು ಆಸ್ಪತ್ರೆ ಆವರಣದ ಕ್ಯಾಂಟೀನ್ಗೆ ಒಂದು ಬಾಗಿಲು ಕೂಡ ಇಲ್ಲ, ಕುಡಿಯೋ ನೀರಿನ ಯಂತ್ರದ ವ್ಯವಸ್ಥೆನೂ ಇಲ್ಲ. ಅಷ್ಟು ಗಬ್ಬು ಗಲೀಜಾಗಿ, ಅಂದ್ರೆ ಜನರ ಹಣವನ್ನ, ಸರ್ಕಾರದ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡ್ತಾ ಇದ್ದಾರೆ ನೋಡಿ, ಇವರ ಬೇಜವಾಬ್ದಾರಿ ನೋಡಿ ಅಂತ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿತ್ತು. ಇದೀಗ ಜಿಬಿಎ ಅಧಿಕಾರಿಗಳು ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಮಹೇಶ್ವರ ರಾವ್ ಹೇಳಿದ್ದಾರೆ, ಅಲ್ಲಿ ನಾವು ಸೂಕ್ತ ವ್ಯವಸ್ಥೆ ಮಾಡ್ತೀವಿ, ಅದನ್ನ ಅಲ್ಲಿ ಕೊಳೆ ಎಲ್ಲ ಕ್ಲೀನ್ ಮಾಡ್ತೀವಿ ಅದನ್ನ ಅಂತ. ಏನೇನು ಅಗತ್ಯ ವ್ಯವಸ್ಥೆಗಳು ಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರವಾಗಿ ಕಾಯಕಲ್ಪ ನೋಡಿ, ಅದು ಹಿಂಗೆ ನೋಡಿ, ಶೀಘ್ರವಾಗಿ ಕಾಯಕಲ್ಪ ಕಲ್ಪಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನ ಡೆಫಿನೆಟ್ಲಿ ಸ್ಟೋರಿನ ಫಾಲೋ ಅಪ್ ಮಾಡ್ತೀವಿ. ಅವರು ಹೇಳಿದ ಕೆಲಸನ ಮಾಡ್ತಾರ ಅಧಿಕಾರಿಗಳು ಅನ್ನೋದನ್ನು ಕೂಡ ಕಾದು ನೋಡೋಣ. ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಇದಕ್ಕೆ ಕಾಯಕಲ್ಪ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಚಾಮರಾಜಪೇಟೆಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಯಾವ ರೀತಿ ಅಧ್ವಾನ ಎದ್ದಿದೆ ಅನ್ನೋ ವಿಚಾರ ರಿಪಬ್ಲಿಕ್ ಕನ್ನಡ ಡಿಟೇಲ್ ಆಗಿ ವರದಿ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಇದೀಗ ಜಿಬಿಎ ಎಚ್ಚೆತ್ತುಕೊಂಡಿದೆ. ಗಬ್ಬೆದ್ದು ನಾರ್ತಾ ಇರುವ ಇಂದಿರಾ ಕ್ಯಾಂಟೀನ್ಗೆ ಶೀಘ್ರ ಕಾಯಕಲ್ಪ ಕೊಡ್ತೀವಿ ಅಂತ ಜಿಬಿಎ ಅಧಿಕಾರಿಗಳು ಹೇಳಿದ್ದಾರೆ. ಸಚಿವ ಜಮೀರ್ ಅಹಮದ್ ಪ್ರತಿನಿಧಿಸೋ ಕ್ಷೇತ್ರದ ಇಂದಿರಾ ಕ್ಯಾಂಟೀನ್ ಅದು. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸ್ಟೋರಿ ಮಾಡಿತ್ತು. ಪಶು ಆಸ್ಪತ್ರೆ ಆವರಣದ ಕ್ಯಾಂಟೀನ್ಗೆ ಒಂದು ಬಾಗಿಲು ಕೂಡ ಇಲ್ಲ, ಕುಡಿಯೋ ನೀರಿನ ಯಂತ್ರದ ವ್ಯವಸ್ಥೆನೂ ಇಲ್ಲ. ಅಷ್ಟು ಗಬ್ಬು ಗಲೀಜಾಗಿ, ಅಂದ್ರೆ ಜನರ ಹಣವನ್ನ, ಸರ್ಕಾರದ ಹಣವನ್ನ ಯಾವ ರೀತಿ ದುರುಪಯೋಗ ಮಾಡ್ತಾ ಇದ್ದಾರೆ ನೋಡಿ, ಇವರ ಬೇಜವಾಬ್ದಾರಿ ನೋಡಿ ಅಂತ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿತ್ತು. ಇದೀಗ ಜಿಬಿಎ ಅಧಿಕಾರಿಗಳು ಆ ಜಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಮಹೇಶ್ವರ ರಾವ್ ಹೇಳಿದ್ದಾರೆ, ಅಲ್ಲಿ ನಾವು ಸೂಕ್ತ ವ್ಯವಸ್ಥೆ ಮಾಡ್ತೀವಿ, ಅದನ್ನ ಅಲ್ಲಿ ಕೊಳೆ ಎಲ್ಲ ಕ್ಲೀನ್ ಮಾಡ್ತೀವಿ ಅದನ್ನ ಅಂತ. ಏನೇನು ಅಗತ್ಯ ವ್ಯವಸ್ಥೆಗಳು ಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರವಾಗಿ ಕಾಯಕಲ್ಪ ನೋಡಿ, ಅದು ಹಿಂಗೆ ನೋಡಿ, ಶೀಘ್ರವಾಗಿ ಕಾಯಕಲ್ಪ ಕಲ್ಪಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಇದನ್ನ ಡೆಫಿನೆಟ್ಲಿ ಸ್ಟೋರಿನ ಫಾಲೋ ಅಪ್ ಮಾಡ್ತೀವಿ. ಅವರು ಹೇಳಿದ ಕೆಲಸನ ಮಾಡ್ತಾರ ಅಧಿಕಾರಿಗಳು ಅನ್ನೋದನ್ನು ಕೂಡ ಕಾದು ನೋಡೋಣ. ಜಿಬಿಎ ಆಯುಕ್ತ ಮಹೇಶ್ವರ ರಾವ್ ಇದಕ್ಕೆ ಕಾಯಕಲ್ಪ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಏನಾಗತ್ತೆ ಅಂತ. ಚಾಮರಾಜಪೇಟೆಯಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಯಾವ ರೀತಿ ಅಧ್ವಾನ ಎದ್ದಿದೆ ಅನ್ನೋ ವಿಚಾರ ರಿಪಬ್ಲಿಕ್ ಕನ್ನಡ ಡಿಟೇಲ್ ಆಗಿ ವರದಿ ಮಾಡಿತ್ತು. ಆ ವರದಿಯ ಬೆನ್ನಲ್ಲೇ ಇದೀಗ ಜಿಬಿಎ ಎಚ್ಚೆತ್ತುಕೊಂಡಿದೆ. ಗಬ್ಬೆದ್ದು ನಾರ್ತಾ ಇರುವ ಇಂದಿರಾ ಕ್ಯಾಂಟೀನ್ಗೆ ಶೀಘ್ರ ಕಾಯಕಲ್ಪ ಕೊಡ್ತೀವಿ ಅಂತ ಜಿಬಿಎ ಅಧಿಕಾರಿಗಳು ಹೇಳಿದ್ದಾರೆ. ಸಚಿವ